ಬೆಳಗಾವಿಯಲ್ಲಿ ಸಿಎಂ ಡಿಕೆಶಿ ವಿಶ್ವಾಸ ಸೂತ್ರ. ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಅಹವಾಲು ಆಲಿಸಿ ಡಿನ್ನರ್ ಪಾರ್ಟಿ ನೀಡಿ ಸಂಪುಟ ಸಂಕಟ ಎದುರಾಗದಂತೆ ಎಚ್ಚರಿಕೆ ಮಂತ್ರ. ಮಂತ್ರಿಗಿರಿ ಮಿಸ್ ಆದವರು ಮುನಿಸಿಕೊಳ್ಳದಂತೆ ಡಿಕೆಶಿ ತಂತ್ರ. ಬೆಂಗಳೂರಲ್ಲಿ ಮತ್ತೆ ಚಿರತೆ ಓಡಾಟ. ಬ್ಯಾಡರಹಳ್ಳಿಯಲ್ಲಿ ಬೆಳಗಿನ ಜಾವ ಅತ್ತಿಂದಿತ್ತ ಸಂಚಾರ. ಸಿಸಿಟಿವಿಯಲ್ಲಿ ಚಿರತೆಯ ದೃಶ್ಯ ಸೆರೆ. ಮನೆಯಿಂದ ಹೊರಬರಲು ಸ್ಥಳೀಯರ ಆತಂಕ. ರಾಜಧಾನಿಯಲ್ಲಿ ಮಳೆ ಕಣ್ಣಾಮುಚ್ಚಾಲೆ ಆಟ. ಸದ್ದಿಲ್ಲದೆ ಹೆಚ್ಚಾಯಿತು ಹಾವುಗಳ ಕಾಟ. ಶೇಷಾದ್ರಿಪುರಂನಲ್ಲಿ 13 ಸರ್ಪಗಳನ್ನ ನೋಡಿದ ಜನರಿಗೆ ಪ್ರಾಣ ಸಂಕಟ. ರಾಯಚೂರು ಜನತಾ ಕಾಲೋನಿಯಲ್ಲಿ ಹುಳಗಳದ್ದೇ ದರ್ಬಾರ್. ಕೂರೋಕೆ ಆಗಲ್ಲ, ಊಟ ಮಾಡಕ್ಕಾಗಲ್ಲ, ನಿದ್ದೆಯೂ ಮಾಡಕ್ಕಾಗಲ್ಲ. ಎಫ್ಸಿಐ ಗೋಡೌನ್ನಿಂದ ಬರೋ ಹುಳಗಳ ಕಾಟಕ್ಕೆ ಬೇಸತ್ತ ನೂರಾರು ಜನ. ಮನೆಯಲ್ಲಿ ಪೂಜೆ ನೆಪ ಹೇಳಿ ಜ್ಯೋತಿಷಿ ಕಿಡ್ನಾಪ್. ತುಮಕೂರು ಹೊರವಲಯದಲ್ಲಿ ಹಲ್ಲೆ ಮಾಡಿ 4.25 ಲಕ್ಷ ಪಡೆದಿದ್ದ ಗ್ಯಾಂಗ್. ಜ್ಯೋತಿಷಿ ಮೊಹಮ್ಮದ್ ತಾರಿಕ್ ಹುಸೇನ್ ದೂರಿನನ್ವಯ 4 ಬಂಧಿಸಿದ ಪೊಲೀಸ್. ದಾವಣಗೆರೆಯ ಪವರ್ ಫಿಟ್ನೆಸ್ ಜಿಮ್ ಟ್ರೈನರ್ ವಿರುದ್ಧ ಜಿಹಾದ್ ಆರೋಪ. ಹಿಂದೂ ಮಹಿಳೆಯರ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿ ಹಣಕ್ಕೆ ಬ್ಲ್ಯಾಕ್ ಮೇಲ್. ತನಿಖೆಗೆ ಆಗ್ರಹ. ಶ್ರೀರಾಮ ಸೇನೆ ಮುಖಂಡರಿಂದ ಜಿಮ್ ಬಂದ್. ಪ್ರೀತಿ ನಿರಾಕರಿಸಿದ್ದಕ್ಕೆ ಪ್ರೇಯಸಿಗೆ ಚಾಕು ಇರಿದಿದ್ದ ಆರೋಪಿ ಬಂಧನ. ಆರೋಪಿಗೆ ತಿಳಿತಾ ಇದ್ದಂತೆ ಯುವತಿಗೆ ಮದುವೆ ಮಾಡಿಸಿದ್ದ ಪೋಷಕರು. 3-4 ವರ್ಷದಿಂದ ಪ್ರೀತಿ ಮಾಡಿ ಬೇರೆಯವನ ಜೊತೆ ಮದುವೆಯಾಗಿದ್ದಕ್ಕೆ ಚಾಕು ಇರಿದು ಬಂದೇ ನವಾಜ್. ಮಹಾರಾಷ್ಟ್ರದಲ್ಲಿ ಜೋರಾದ ವರುಣನ ಆರ್ಭಟ. ಕೃಷ್ಣಾ ನದಿ ಪಾತ್ರದ ಬೆಳೆ ಜಲಾವೃತ. ರೈತರಿಗೆ ಶುರುವಾಯಿತು ಸಂಕಷ್ಟ. ಮಾಂಜರಿ ಗ್ರಾಮದಲ್ಲಿ ಕಬ್ಬು, ಮೆಕ್ಕೆಜೋಳ, ಸೆಣಬು, ಹತ್ತಿ ಬೆಳೆ ನೀರು ಪಾಲು. ಕೃಷ್ಣಾ ನದಿಯಲ್ಲಿ ಕಳೆದ 12 ಗಂಟೆಯಲ್ಲಿ 15,000 ಕ್ಯೂಸೆಕ್ ನೀರು ಹೆಚ್ಚಳ. ಹಿಪ್ಪರಗಿ ಡ್ಯಾಂನಿಂದ 1,33,000 ಕ್ಯೂಸೆಕ್ ನೀರು ಹೊರಹರಿವು. ಬಾಗಲಕೋಟೆಯ ಕಂಕನವಾಡಿ ಗ್ರಾಮದ ನಡುಗಡ್ಡೆ ಜನರಿಗೆ ಹೆಚ್ಚಿದ ಪ್ರವಾಹದ ಭೀತಿ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಫಾಲ್ಸ್ಗಳಿಗೆ ಜೀವ ಕಳೆ. ಸಾವಂತವಾಡಿಯ ಅಂಬೋಲಿ ಫಾಲ್ಸ್ಗೆ ಪ್ರವಾಸಿಗರ ಹೊಳೆ. ನೀರಲ್ಲಿ ಮಿಂದೆದ್ದು ಮೊಗದಲ್ಲಿ ಮೂಡ್ತಿದೆ ನಗುವಿನ ಬೆಳೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ವರುಣನ ಅಬ್ಬರ. 5ನೇ ದಿನದಲ್ಲಿ ಆಲಮಟ್ಟಿ ಜಲಾಶಯಕ್ಕೆ ಹರಿದು ಬಂತು ಅಪಾರ ನೀರು. ಮೈದುಂಬಿದ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಉಡುಪಿಯಲ್ಲಿ ಮಳೆಗೆ ತೇವಗೊಂಡ ಗುಡ್ಡದ ಮಣ್ಣು. ಆಗುಂಬೆಯ ತಿರುವುಗಳಲ್ಲಿ ಕುಸಿತದ ಆತಂಕ. ಅಪಾಯದ ತೂಗುಗತಿಯ ಕೆಳಗೆ ವಾಹನ ಸಂಚಾರ. ಮಣಿಪಾಲದ ಕೋಡಂಗೆಯಲ್ಲಿ ಕಂದಕಕ್ಕೆ ಉರುಳಿದ ಶಾಲಾ ಬಸ್. ಓರ್ವ ಮಗು ತಲೆಗೆ ಗಂಭೀರ ಗಾಯ. 7 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ. ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಮಗುಚಿದ ಬಸ್. ಕೇರಳಂ ಕಲ್ಲಾಡಿಯಲ್ಲಿ ಮುಂದುವರೆದ ರಕ್ಷಣಾ ಕಾರ್ಯಾಚರಣೆ. ಮಣ್ಣಿನ ಅಡಿ ಸಿಲುಕಿರುವ ಇಬ್ಬರಿಗಾಗಿ ಜೆಸಿಬಿ ಯಂತ್ರಗಳ ಮೂಲಕ ಹುಡುಕಾಟ. ಸುಮಾರು 30 ಅಡಿ ಮಣ್ಣು ತೆಗೆದು ಅವಶೇಷಗಳಿಗಾಗಿ ಶೋಧ. ದಕ್ಷಿಣ ಚೀನಾದಲ್ಲಿ ಭಾರೀ ಪ್ರವಾಹಕ್ಕೆ 39 ಮಂದಿ ಸಾವು. ಅಣೆಕಟ್ಟು ಒಡೆದು ನಗರಕ್ಕೆ ನುಗ್ಗಿ ಬಂದ ನೀರು. ಪ್ರವಾಹದಲ್ಲಿ ತೇಲಿ ಬಂದವು ಬರೋಬ್ಬರಿ 900 ಹಾವು. ದಕ್ಷಿಣ ಸ್ಪೈನ್ನ ಅಲ್ಮೇರಿಯಾದಲ್ಲಿ ಕಾಡ್ಗಿಚ್ಚಿಗೆ 12 ಜನ ಬಲಿ. ಸ್ಪ್ಯಾನಿಷ್ ಗಡಿಯ ಸಮೀಪವಿರುವ ಸಣ್ಣ ಪುಟ್ಟ ಹಳ್ಳಿಗಳು ಭಸ್ಮ. ಕಾಡ್ಗಿಚ್ಚಿನಿಂದ ಸುಮಾರು 10,000ಕ್ಕೂ ಹೆಚ್ಚು ಜನರ ಸ್ಥಳಾಂತರ. ಉತ್ತರಾಖಂಡ್ನಲ್ಲಿ ಏಕಾಏಕಿ ಕುಸಿದ ಗುಡ್ಡ. ಉತ್ತರಕಾಶಿಯ ಗಂಗೋತ್ರಿ ಹೈವೇ ಬಂದ್. ಜೆಸಿಬಿ ಮೂಲಕ ರಸ್ತೆ ತೆರವು ಕಾರ್ಯಾಚರಣೆ.
ಕರಾವಳಿ ಸಿನಿಮಾ ಟ್ರೇಲರ್ ರಿಲೀಸ್ ವೇಳೆ ಗಲಾಟೆ ಮಾಡಿದವ ವಿರುದ್ಧ ದೂರು. ಅಭಿಮಾನಿಗಳಲ್ಲ, ಸಿನಿಮಾ ಶೂಟಿಂಗ್ ವೇಳೆ ಪ್ರಜ್ವಲ್ಗೆ ಅಸಿಸ್ಟೆಂಟ್ ಆಗಿದ್ದವರಿಂದ ಗಲಾಟೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ನಿರ್ದೇಶಕ ಗುರುದತ್ ಗಾಣಿಗರಿಂದ ಕಂಪ್ಲೇಂಟ್. ಬಾಲಿವುಡ್ ಹಿರಿಯ ನಟನಿಗೆ ಕಚ್ಚಿದ ವಿಷಪೂರಿತ ಕೀಟ. ಕೋಲ್ಕತ್ತಾದ ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ರಾಜೇಶ್ ಶರ್ಮಾ ಚಿಕಿತ್ಸೆ. ಪ್ರಭಾಸ್ ನಟನೆಯ ಫೌಜಿ ಸಿನಿಮಾದ ಚಿತ್ರೀಕರಣದ ವೇಳೆ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಘಟನೆ. ದಳಪತಿ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾಗೆ ಕೊನೆಗೂ ಸಿಕ್ತು ಸೆನ್ಸಾರ್ ಮಂಡಳಿಯಿಂದ ಸಿನಿಮಾಗೆ ಎ ಸರ್ಟಿಫಿಕೇಟ್. ದಳಪತಿಯನ್ನ ತೆರೆ ಮೇಲೆ ನೋಡಲು ತುದಿಗಾಲಲ್ಲಿ ಕಾಯ್ತಿರೋ ಫ್ಯಾನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.